ಫ್ರೆಂಡ್ಸ್, ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ನಮ್ಮ ಬೆಂಗಳೂರು ಗಾರ್ಡನ್ ಸಿಟಿ ಅಂತಿತ್ತು, ಈಗ ಗಾರ್ಬೇಜ್ ಸಿಟಿ ಆಗ್ಬಿಟ್ಟಿದೆ. ಇದನ್ ಯಾಕೆ ಹೇಳ್ತಾ ಇದೀನಿ ಅಂತ ನಿಮ್ಗೆ ಮುಂದೆ ಗೊತ್ತಾಗತ್ತೆ. ಅದಕ್ಕಿಂತ ಮುಂಚೆ ನಿಮ್ಗೊಂದು ವಿಷಯ ಗೊತ್ತಾ? ಮಾರ್ಚ್ 31ರಂದು ಗಬ್ಬು ನಾರಲಿದ್ಯಂತೆ ಬೆಂಗಳೂರು. ನೀವ್ ಹೇಳ್ಬೋದು, ಬೆಂಗಳೂರು ಯಾವಾಗ್ಲೂ ಗಬ್ಬು ನಾರ್ತಾನೆ ಇರತ್ತೆ, ಇದೇನ್ ಸ್ಪೆಷಲ್ ಅಂತ. ಆದ್ರೆ ಮಾರ್ಚ್ 31ಕ್ಕೆ ಇಡೀ ಬೆಂಗಳೂರು ಗಬ್ಬು ನಾರ್ತಾ ಇರತ್ತೆ. ಇದೇನಪ್ಪ ಇವರು ಹೀಗೆ ಹೇಳ್ತಿದ್ದಾರೆ ಅಂತ ನೀವ್ ಅನ್ಕೋತಾ ಇರ್ಬೋದು. ಅದರ ಒಂದು ಸ್ಮಾಲ್ ಡೀಟೇಲ್ ಅನ್ನ ಕೊಡ್ತೀನಿ, ಕೇಳಿ. ಮಾರ್ಚ್ 31ರೊಳಗೆ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸದಿದ್ರೆ 31ರಿಂದಲೇ ರಾಜ್ಯಾದ್ಯಂತ ಸ್ವಚ್ಛತಾ ಕಾರ್ಯ ಸ್ಥಗಿತಗೊಳಿಸಲಾಗುವುದು ಅಂತ ಪೌರ ಕಾರ್ಮಿಕರ ಒಕ್ಕೂಟ ತೀರ್ಮಾನಿಸಿದೆ. 4,000 ಪೌರ ಕಾರ್ಮಿಕರ ಕಾಯಮಾತಿಗೆ ಸರ್ಕಾರ ತೀರ್ಮಾನಿಸಿದ್ರು ಇದುವರೆಗೂ ಯಾವುದೇ ಪ್ರಕ್ರಿಯೆ ಆರಂಭಿಸಿಲ್ಲ ಅಂತ ಪೌರ ಕಾರ್ಮಿಕರ ಸಂಘಟನೆಗಳ ಒಕ್ಕೂಟದ ಸದಸ್ಯರು ಬಿಬಿಎಂಪಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಒಕ್ಕೂಟದ ಉಪಾಧ್ಯಕ್ಷ ಮುನಿರಾಜು ಪೌರ ಕಾರ್ಮಿಕರ ಕಾಯಮಾತಿಗೆ ಮಾರ್ಚ್ 31ರ ಗಡುವು ವಿಧಿಸಿ ಪೌರ ಕಾರ್ಮಿಕರನ್ನ ಕಾಯಂಗೊಳಿಸುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು. ಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತಿರೋ ಪೌರ ಕಾರ್ಮಿಕರಿಗೆ ಇಎಸ್ಐ ಪಿಎಫ್ ನಂತಹ ಸೌಲಭ್ಯವೂ ಕಲ್ಪಿಸಿಲ್ಲ. ನೇಮಕಾತಿ ಮಾಡ್ಕೊಳ್ಳಿ ಅಂದ್ರೆ ಏಕಕಾಲದಲ್ಲಿ ನೇಮಕಾತಿ ಮಾಡ್ಕೊಳ್ಳದೆ ಹಂತ ಹಂತವಾಗಿ ಮಾಡಿಕೊಳ್ಳೋದಾಗಿ ಅಧಿಕಾರಿಗಳು ಹಾರಿಕೆ ಉತ್ತರ ನೀಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇದರಿಂದ ಸಾವಿರಾರು ಪೌರ ಕಾರ್ಮಿಕರ ಕುಟುಂಬ ಬೀದಿ ಪಾಲಾಗ್ತಿದೆ. ಇನ್ನು ಮುಂದೆ ಅಧಿಕಾರಿಗಳ ಈ ಬೇಜವಾಬ್ದಾರಿತನವನ್ನ ಸಹಿಸೋದಿಲ್ಲ ಅಂತ ಹೇಳಿದ್ದಾರೆ. ಸರ್ಕಾರ ನೀಡಿರೋ ಆಶ್ವಾಸನೆಯಂತೆ ಮಾರ್ಚ್ 31ರೊಳಗೆ ಪೌರ ಕಾರ್ಮಿಕರನ್ನ ಕಾಯಮಾತಿ ಮಾಡ್ಕೊಳ್ದಿದ್ರೆ ರಾಜ್ಯದ 30 ಜಿಲ್ಲೆಗಳಲ್ಲಿ ಸ್ವಚ್ಛತಾ ಕಾರ್ಯ ಸ್ಥಗಿತಗೊಳಿಸುತ್ತೇವೆ. ನಂತರ ಇಡೀ ರಾಜ್ಯವೇ ಗಬ್ಬೆದ್ದು ಹೋದ್ರೂ ಸ್ವಚ್ಛತೆಗೆ ಮುಂದಾಗೋದಿಲ್ಲ ಅಂತ ಎಚ್ಚರಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪೌರ ಕಾರ್ಮಿಕರನ್ನ ಕಾಯಂಗೊಳಿಸೋದಾಗಿ ಘೋಷಣೆ ಏನೋ ಮಾಡಿದ್ರು, ಆದ್ರೆ ಆಗ ಅವ್ರ ಸ್ಥಿತಿ ಚೆನ್ನಾಗಿತ್ತು. ಈಗ ಪಾಪ ಈ ಡೈರಿ ವಿಷಯದಿಂದ ಸಿದ್ದರಾಮಯ್ಯ ಎಲ್ಲೋ ಅಜ್ಞಾತವಾಸದಲ್ಲಿ ಕೂತಿದ್ದಾರೆ. ಅವ್ರಿಗೆ ಈ ಘೋಷಣೆ ಆಗ್ಲಿ ಈ ಆಶ್ವಾಸನೆ ಆಗ್ಲಿ ಮರ್ತೋಗಿರತ್ತೆ. ಈ ಡೈರಿ ಪ್ರಕರಣ ಒಂದ್ ಹಂತಕ್ಕೆ ಬರೋವರೆಗೂ ನಮಗ್ ಗೊತ್ತಿರೋ ಹಾಗೆ ಇವ್ರು ಯಾವ್ದೇ ಕೆಲ್ಸಕ್ಕೂ ಕೈ ಹಾಕಲ್ಲ. ಇನ್ನು ಪೌರ ಕಾರ್ಮಿಕರೇನಾದ್ರೂ ಮಾರ್ಚ್ 31ಕ್ಕೆ ಸ್ಟ್ರೈಕ್ ಅನ್ನ ಮಾಡ್ಬಿಟ್ರೆ ಬೆಂಗಳೂರನ್ನ ದೇವ್ರೇ ಕಾಪಾಡ್ಬೇಕು. ಇಡೀ ಬೆಂಗಳೂರು ಗಬ್ಬೆದ್ದು ಹೋಗ್ಬಿಡತ್ತೆ. ಮೊದ್ಲೇ ಕಾಯಿಲೆ ಕಸಾಲೆ ಜಾಸ್ತಿ, ಇನ್ನು ಬೆಂಗಳೂರೇನಾದ್ರೂ ಆತರ ಪರಿಸ್ಥಿತಿ ಬಂದ್ಬಿಟ್ರೆ ದೇವ್ರೇ ಗತಿ. ಅಷ್ಟ್ರಲ್ಲಿ ನಮ್ಮ ಸರ್ಕಾರ ದಯವಿಟ್ಟು ಒಂದ್ ಸ್ವಲ್ಪ ಎಚ್ಚೆತ್ಕೊಂಡು ಇವರ ಬೇಡಿಕೆಗಳೇನಿದೆ, ಇವರ ಪ್ರಾಬ್ಲಮ್ಸ್ ಏನಿದೆ ಅದನ್ನ ಬೇಗ ಸಾಲ್ವ್ ಮಾಡ್ಲಿ ಅಂತ ಕೇಳ್ಕೋತೀವಿ. ಇದ್ರ ಬಗ್ಗೆ ನಿಮ್ಗೇನಾದ್ರೂ ಕಾಮೆಂಟ್ ಮಾಡೋದಿದ್ರೆ ದಯವಿಟ್ಟು ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಇನ್ನಷ್ಟು ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕೀಪ್ ವಾಚಿಂಗ್ ಒನ್ ಇಂಡಿಯಾ ಕನ್ನಡ ನ್ಯೂಸ್ ಚಾನಲ್.